ಇಂದಿನಿ ಬಡಾವಣೆಯಲ್ಲಿ ನನ್ನ ಸಹೋದರ ಈ ಕಡೆ ಮಹೇಶಣ್ಣ ಸಮಾಜ ಸೇವಕರು, ಸಂಘಟನೆಯ ಚಿತ್ರರು, ಭಾಳಷ್ಟು ಸಮಾಜಮುಖಿಯಾಗಿ ಕೆಲಸ ಮಾಡಿಕೊಂಡು ಬರ್ತಿರುವಂಥ ನನ್ನ ಸಹೋದರ ಮಹೇಶಣ್ಣರವರು ಹುಟ್ಟುಹಬ್ಬ. ನನಗೆ ಗೊತ್ತಿದ್ದಂಗೆ ಅವರು ಬಾಲ್ಯದಿಂದಲೂ ತನ್ನದೇ ಆದಂತಹ ಒಂದಿಷ್ಟು ಸೇವೆಗಳನ್ನ ಮಾಡಿಕೊಂಡು ಒಂದಿಷ್ಟು ಈ ಸಮಾಜದಲ್ಲಿ ತೋರಿಸ್ಕೊಂಡು ಬಂದಂಥ ವ್ಯಕ್ತಿ ನಮ್ಮ ಮಹೇಶಣ್ಣವರು. ನಮಗೆ ಸಾಕ್ಷಿಯಾಗಿ ಇವತ್ತು ನೋಡ್ಬೋದು. ನಾವು ಈ ಒಂದು ಪಾರ್ಕು ಏನು ಅಂಬೇಡ್ಕರ್ ಉದ್ಯಾನವನ ಇದೆ, ಅವರ ಮಗಳ ಒಂದು ಸ್ಮರಣಾರ್ಥವಾಗಿ ಈ ಒಂದು ಉದ್ಯಾನವನದಲ್ಲಿ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ, ಈ ಅಂಬೇಡ್ಕರ್ ಉದ್ಯಾನವನಕ್ಕೆ ಬರುವ ಹೊರಗಡೆ ನೋಡಿದ್ರೆ ನಾವೆಲ್ಲೋ ಒಂದು ಖಂಡಿತವಾಗ್ಲೂ ಈ ಕರ್ನಾಟಕದಲ್ಲಿದ್ದಂಗೆ ಕಾಣಲ್ಲ. ಆ ಒಂದು ಅಟ್ಮಾಸ್ಫಿಯರ್, ಆ ಒಂದು ವಾತಾವರಣ, ಈ ಒಂದು ಗಿಡ ಮರಗಳ ಮಧ್ಯದಲ್ಲಿ ಅಂಬೇಡ್ಕರ್ ಅವರ ಒಂದು ಪ್ರತಿಮೆನ ನಿರ್ಮಾಣ ಮಾಡಿ, ಅಂದರೆ ಅವರದಲ್ಲಿ ನಾವು ಏನು ಕಾಣ್ಬೋದು ಅಂದರೆ ಸಮಾಜದ ಕಾಳಜಿ. ಇವತ್ತು ನಾವೆಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ, ಈ ಒಂದು ಸಮಾಜದಲ್ಲಿ ಈ ಸೊಸೈಟಿಯಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ಕಾರಣ ಅದಕ್ಕೆ ನಮ್ಮ ನೆಚ್ಚಿನ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಅವತ್ತು ಏನು ಅವರ ಕನಸಿನಿಂದ ಇವತ್ತು ನಮ್ಮ ಭಾರತ ದೇಶಕ್ಕೊಂದು ಸಂವಿಧಾನ ತಂದು ಕೊಟ್ರಲ್ಲ, ಆ ಸಂವಿಧಾನದ ಒಂದು ಮಾರ್ಗದರ್ಶನದಲ್ಲಿ ಅಥವಾ ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಭಾಳ ಶಾಂತಿಯುತವಾಗಿ ಬದುಕಲಿಕ್ಕೆ ಕಾರಣ ಆಗಿದೆ. ಅಂಥ ಮಹಾತ್ಮನ ಒಂದು ಹೆಸರನ್ನಿಟ್ಕೊಂಡು ಈ ಒಂದು ಪಾರ್ಕನ್ನು ಭಾಳ ಅಭಿವೃದ್ಧಿಗೊಳಿಸಿ ಮನೆಯ ಗಾರ್ಡನ್ನು, ನಾವು ಏನು ಮನೆಯಲ್ಲಿ ಒಂದು ಗಾರ್ಡನ್ ಮಾಡ್ತೀವಲ್ಲ, ಆ ಗಾರ್ಡನ್ ಕೂಡ ಎಷ್ಟು ಚೆನ್ನಾಗಿಲ್ಲ, ಅಷ್ಟು ಪರಿಸರ ಸಮೃದ್ಧವಾಗಿ ಗಿಡಗಳನ್ನ ನೆಟ್ಟು ಈ ಗಾಳಿ ಬೆಳಕು ನೋಡ್ತಾ ಇದ್ದರೆ ಅಷ್ಟು ಸುಂದರವಾಗಿ ಖುಷಿ ಆಗ್ತದೆ. ಅಂಥ ಒಂದು ಅದ್ರ ರೂವಾರಿ ನಮ್ಮ ನೆಚ್ಚಿನ ಶಾಸಕರು ಗೋಪಾಲಣ್ಣವರ ಒಂದು ಸಹಾಯಹಸ್ತದಲ್ಲಿ ನಮ್ಮ ಮಹೇಶಣ್ಣವರು ನಿರ್ಮಾಣ ಮಾಡಿದ್ದಾರೆ. ನಾನು ಹೇಳೋದಿಷ್ಟೇ, ಇಂಥ ಸಮಾಜಮುಖಿ ಕೆಲಸಗಳನ್ನು ಮಾಡುವಂಥ ವ್ಯಕ್ತಿಗಳು ಈ ಸಮಾಜದಲ್ಲಿ ಸೃಷ್ಟಿಯಾಗಬೇಕು, ಸಮಾಜದಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರಬೇಕು. ಆದರ್ಶ ಇಲ್ಲಿಗೆ ಮಹೇಶಣ್ಣ ಅಂದರೆ ಎಲ್ಲರಿಗೂ ಸಾವಿರಾರು ಜನರಿಗೆ ಚಿರಪರಿಚಿತರು. ಕಾರಣ ಏನು, ಸುಮ್ಮನೆ ಯಾರು ಸಾರ್ವಜನಿಕರು ಜೀವನದಲ್ಲಿ ಒಬ್ಬ ಲೀಡರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಮಹೇಶಣ್ಣ ಅಂದರೆ ಎಲ್ಲರಿಗೂ ಗೊತ್ತಿದೆ. ಆ ರೀತಿಯ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಅವರಿಂದ ಮತ್ತಷ್ಟು ಮುಂದಿನ ದಿನಗಳಲ್ಲಿ ಈ ಸಮಾಜಕ್ಕೆ ಕೊಡುಗೆಗಳು ಸಿಗಲಿ. ಯಾಕಂದರೆ ದೇವರು ಬೆಳೀತಾ ಒಬ್ಬ ಸದೃಢವಾದಂಥ ವ್ಯಕ್ತಿಯನ್ನು ಅವನಿಗೆ ಎಲ್ಲ ರೀತಿಯ ಶಕ್ತಿಯನ್ನು ಕೊಟ್ಬಿಡ್ತಾನೆ. ಆ ಶಕ್ತಿ ಸಮಾಜಕ್ಕೆ ಉಪಯೋಗ ಬರಬೇಕು. ಒಂದು ಹೆಸರು ಮಾಡೋದು ಕಷ್ಟ, ಹೆಸರು ಮಾಡಿದ್ಮೇಲೆ ಒಂದಿಷ್ಟು ಸಮಾಜದ ಕೆಲಸ ಮಾಡೋದು ಬಹಳಷ್ಟು ಕಷ್ಟ ಏನಲ್ಲ ನನ್ನ ಪ್ರಕಾರ. ಯಾಕಂದರೆ ಆ ಹೆಸರು ಕೂಡ ಆ ಸಮಾಜದಲ್ಲಿ ಚಾಕಚಕ್ಯತೆಯಿಂದ ಕೆಲಸಗಳನ್ನ ಮಾಡ್ತದೆ ಆ ಹೆಸರು. ಅದರಿಂದ ಇವರಿಗೆ ಇವತ್ತು ನಾನು ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ಅವರಿಗೆ ಆರೋಗ್ಯ, ಐಶ್ವರ್ಯ ಮತ್ತು ಕೆಲಸ ಮಾಡುವ ಇಚ್ಛೆ, ಆ ಶಕ್ತಿಯನ್ನು ಆ ತಾಯಿ ಚಾಮುಂಡೇಶ್ವರಿ ಕರುಣಿಸಲಿ. ಮುಂದಿನ ದಿನಗಳಲ್ಲಿ ಅವರ ಸಂಘಟನೆ, ಯಾಕಂದರೆ ಸಂಘಟನೆ ಕೂಡ ಬಹಳ ಇಂಪಾರ್ಟೆಂಟು, ಮುಖ್ಯವಾದದ್ದು. ಅವರ ಸಂಘಟನೆಯ ಮುಖಾಂತರ ಈ ಸಮಾಜದಲ್ಲಿ ಕಷ್ಟ ಕಾರ್ಪಣ್ಯದಲ್ಲಿರುವಂಥ ಬಡ ಅಥವಾ ತುಂಬ ಕೆಳವರ್ಗದಲ್ಲಿರುವಂಥವರಿಗೆ ಸಹಾಯಗಳು ಅವರಿಂದ ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತಾ, ನಮ್ಮೆಲ್ಲ ಸೋದರರು ಇವತ್ತಿದ್ದಾರೆ, ನಾನು ಸುಮನ, ನನ್ನ ಸೋದರಿದ್ದಾರೆ, ರಾಮಚಂದ್ರ, ನಾಗೇಶ್ವರನ, ಮತ್ತೆಲ್ಲ ಬಂದಂಥ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ, ಇಂಥ ಮಹೇಶಣ್ಣನ ಸುದೀರ್ಘವಾದ ಕೆಲಸಗಳು ಮುಂದಿನ ದಿನಗಳಲ್ಲಿ ಇಲ್ಲಿ ನಡೀತಾ ಇರಲಿ, ಈ ಒಂದು ವಾರ್ಡ್ನಲ್ಲಿ, ಕ್ಷೇತ್ರದಲ್ಲಿ ಅಂತ ನಾನು ಹೇಳೋದು. ಈ ಮುಂದಿನ ದಿನಗಳಲ್ಲಿ ಇವತ್ತು ಇಡೀ ಕರ್ನಾಟಕದ ಎಲ್ಲ ದಲಿತ ಮುಖಂಡರುಗಳಿಗೂ ಗೊತ್ತು, ಮಹೇಶ್ ಅವರು ಇಲ್ಲೊಂದು ಅದ್ಭುತವಾದಂಥ ಒಂದು ಪಾರ್ಕಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ. ಬುದ್ಧರ ಪ್ರತಿಮೆ ಇದೆ, ಅದ್ರ ಮುಂದೆ ಕೋರೆಗಾಂವ್ ಕೂಡ ಆಗ್ತದೆ. ಅವರು ಮಾಡ್ತಾರೆ ಅನ್ನೋ ನಂಬಿಕೆ ಎಲ್ಲ ದಲಿತ ಮುಖಂಡರುಗಳಲ್ಲಿ ಕೂಡ ಬರ್ತದೆ. ಅದಕ್ಕೆ ಸರ್ಕಾರದವರು ಕೂಡ ಕೈ ಜೋಡಿಸ್ಬೇಕು, ಅವರಿಗೆ ಸಾಥ್ ಕೊಡಬೇಕು. ನಮ್ಮ ಅಧ್ಯಕ್ಷರು ಪದೇ ಹೇಳ್ತಾ ಇರ್ತಾರೆ, ರಾಘವೇಂದ್ರ ಶೆಟ್ಟಿಜಿಯವರು, ಅವರು ಕೂಡ ಹೇಳ್ತಾ ಇರ್ತಾರೆ, ಇಲ್ಲ ಅವ್ರಿಗೆ ನಾವೇನಾದ್ರು ಸಪೋರ್ಟ್ ಮಾಡಬೇಕು, ನಾವು ಹೋಗಿ ಬರಬೇಕು, ಅವ್ರ ಜೊತೆ ನಿಂತ್ಕೋಬೇಕು. ಬೆಳಗ್ಗೆ ಅವರೇ ನೆನ್ನೆ ಸಿಕ್ಕಿ ನಮ್ಮ ಮಹೇಶಣ್ಣ ಹೇಳಿದ್ರು, ಇಲ್ಲ ನಮ್ಮ ಬರ್ತಡೇ ಇದೆ, ಮತ್ತು ಅವ್ರ ಮಗ ನಾಗರಾಜು ಅವರು ಕೂಡ ನಮಗೆ ಫೋನ್ ಮಾಡಿ ಹೇಳಿದ್ರು. ಬೆಳಗ್ಗೆ ನಮ್ಮ ರಾಘವೇಂದ್ರ ಶೆಟ್ಟಿಜಿಯವರೇ ಜ್ಞಾಪಿಸಿದ್ರು, ಇಲ್ಲ ಅಲ್ಲಿಗೆ ಹೋಗಿ ಬರೋಣ, ಅವ್ರಿಗೊಂದು ವಿಶ್ ಮಾಡೋಣ, ಯಾಕಂದ್ರೆ ಒಂದು ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅಂತ. ಹಿಂಗೆ ಜನಮಾನಸದಲ್ಲಿ ಉಳ್ಕೊಂಡಾಗ ಮನುಷ್ಯ ಎಲ್ಲೋ ಒಂದು ಕಡೆ ಎತ್ತರಕ್ಕೆ ಬೆಳೀತಾನೆ. ಆ ಒಂದು ಶಕ್ತಿ ಕೊಟ್ಟಿರೋದ್ರಿಂದ ನಾನು ಮತ್ತೊಮ್ಮೆ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಸಮಾಜಮುಖಿಯಾದಂಥ ಇಂಥ ಕೆಲಸ ಮಾಡೋದಕ್ಕೆ ಅವರಿಗೆ ದೈವ ಪ್ರೇರಣೆ ಆಗಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು, ಬುದ್ಧರದು ಎಲ್ಲರೂ ಶಕ್ತಿ ಸಿಗಲಿ. ಎಲ್ಲ ಸ್ನೇಹಿತರ ಬಳಗ ಮತ್ತು ರಾಜಕೀಯವಾಗಿ ಇವತ್ತು ಸರ್ಕಾರ ಕೂಡ, ಕರ್ನಾಟಕ ಸರ್ಕಾರ ಕೂಡ ಅವರಿಗೆ ಕೈ ಜೋಡಿಸಿ ಅವರಿಗೆ ಏನು ಕೋರೆಗಾಂವನ್ನು ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಇದೆ, ಅದಕ್ಕೆ ಅವರಿಗೆ ಕೈ ಜೋಡಿಸ್ಬೇಕು, ಅವರಿಗೆ ಸಹಕಾರ ನೀಡಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ಕೊತ ಮತ್ತೊಮ್ಮೆ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಇಡೀ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಸಮಸ್ತ ನಾಗರಿಕರ ಪರವಾಗಿ ಹಾಗೂ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಗೋಪಾಲಣ್ಣನವರ ಒಂದು ಮಾರ್ಗದರ್ಶನದಲ್ಲಿ ಮುಂದಿನ ಎಲ್ಲ ಕೆಲಸಗಳು ನಡೀಲಿ ಅಂತೇಳಿ ಅವರ ಪರವಾಗಿ ಕೂಡ ನಾನು ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.